ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಮಗಳು ಇಲ್ಲದ ಸಮಯದಲ್ಲಿ ಅತ್ತೆ ಅಳಿಯನ ಜೊತೆ ಅಡಿಗೆ ಮನೆಯ ಸೆಲ್ಫ್ ನ ಮೇಲೆ ಸುಖಪಟ್ಟು ಮಜಾ ಮಾಡಿದ್ಲು. ಕತೆ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಆಗಿದೆ. ಎಲ್ಲೂ ಸ್ಕಿಪ್ ಮಾಡದೆ ಕತೆನ ಕೊನೆಯ ತನಕ ಕೇಳ್ತಾ ಹೋಗಿ. ಗಿರಿಜಮ್ಮ ಮತ್ತೆ ಕರಿಯಪ್ಪ ದಂಪತಿಗಳಿಗೆ ಒಬ್ಬಳೆ ಮಗಳು. ಹೆಸರು ಸಹನ. ಅವಳನ್ನ ಚೆನ್ನಾಗಿ ಓದಿಸಿ ಒಂದು ಒಳ್ಳೆ ಹುಡುಗನನ್ನ ನೋಡಿ ಮದ್ವೆ ಮಾಡ್ಬೇಕು ಅನ್ನೋ ಆಸೆ ಇಟ್ಕೊಂಡು ಅದಕ್ಕಾಗಿ ಹಗಲು ರಾತ್ರಿ ಅನ್ನದೇ ಕಷ್ಟಪಟ್ಟು ದುಡಿತಾ ಇದ್ರು. ಕರಿಯಪ್ಪ ದುಡಿದ ಹಣವನ್ನೆಲ್ಲ ತಂದು ಗಿರಿಜಮ್ಮನ ಕೈಯಲ್ಲಿ ಕೊಡ್ತಾ ಇದ್ರು. ಗಿರಿಜಮ್ಮ ಕೂಡ ತುಂಬಾ ನೋಡಿ ಮಾಡಿ ಖರ್ಚು ಮಾಡಿ ಉಳಿಸಿ ಇಡ್ತಾ ಇದ್ರು. ಇದೆಲ್ಲವೂ ಮಗಳಿಗಾಗಿಯೇ. ಅವ್ರು ಅಂದುಕೊಂಡಂತೆ ಅವಳನ್ನ ಚೆನ್ನಾಗಿ ಓದಿಸಿ ಒಂದು ಒಳ್ಳೆ ಹುಡುಗನನ್ನ ನೋಡಿ ಮದುವೆ ಕೂಡ ಮಾಡಿದ್ರು. ಮಗಳ ಮದುವೆನೂ ಆಯ್ತು. ಇನ್ನೇನು ಆರಾಮಾಗಿರೋಣ ಅಂತ ಅಂದ್ಕೊಳ್ಳುವಷ್ಟರಲ್ಲಿಯೇ ಕರಿಯಪ್ಪನ ಆರೋಗ್ಯ ಕೈಕೊಟ್ಟಿತ್ತು. ಎಷ್ಟೇ ಆಸ್ಪತ್ರೆಗೆ ತೋರಿಸಿದ್ರು ಉಪಯೋಗ ಆಗ್ಲಿಲ್ಲ. ಒಂದು ದಿನ ಕರಿಯಪ್ಪ ತೀರ್ಕೊಂಡ್ರು. ಸಹನಾಗೆ ಮದುವೆಯಾಗಿ ಆಗಿನ್ನು 6 ತಿಂಗಳು ಕಳೆದಿತ್ತು ಅಷ್ಟೆ. ಅಪ್ಪ ತೀರ್ಕೊಂಡ ದುಃಖವನ್ನ ಅವಳಿಗೆ ಸಹಿಸ್ಕೊಳ್ಳೋಕ್ ಆಗ್ಲೇ ಇಲ್ಲ. ಇನ್ನು ಗಿರಿಜಮ್ಮ ಅಂತೂ ತನ್ನ ಗಂಡನನ್ನ ಬಿಟ್ಟು ಒಂದು ದಿನವೂ ಇದ್ದವರಲ್ಲ. ತಾನಾಯ್ತು, ತನ್ನ ಗಂಡ ಮಕ್ಕಳಾಯ್ತು ಅಂತ ಇದ್ದವರು. ಅವರು ಇದ್ದಕ್ಕಿದ್ದಂತೆ ಗಂಡ ತೀರ್ ಹೋಗಿದ್ದು ಅವ್ರಿಗೆ ದೊಡ್ಡ ಆಘಾತವನ್ನ ನೀಡಿತ್ತು. ಇರುವವಳು ಒಬ್ಳೆ ಮಗಳು. ಅವಳಿಗೆ ಮದ್ವೆ ಮಾಡ್ಕೊಟ್ಬಿಟ್ಟಿದ್ರು. ಮನೆಯಲ್ಲಿ ಒಬ್ಬಂಟಿ ಆಗ್ಬಿಟ್ಟಿದ್ರು. ಸಹನಾಗೂ ಅಷ್ಟೆ. ಗಂಡನ ಮನೆಗ್ ಹೋದ್ರು ಕೂಡ ನೆಮ್ಮದಿಯೇ ಇರ್ಲಿಲ್ಲ. ಅಲ್ಲಮ್ಮ ಒಬ್ರೇ ಇರ್ತಾರೆ, ಒಬ್ಬಂಟಿ ಆಗ್ಬಿಟ್ರು ಅಂತ ದಿನೇ ದಿನೇ ಕೊರಗ್ತಾ ಇದ್ಲು. ಇದನ್ನ ನೋಡಿದ ಸಹನಾಳ ಗಂಡ ಯೋಗೇಶ್, ಇದೇನು ಈ ರೀತಿ ಯಾವಾಗ್ಲೂ ಯೋಚನೆನಲ್ಲಿನೇ ಕಳೆದು ಹೋಗಿರ್ತೀಯ? ನಿನ್ನಪ್ಪ ತೀರ್ಕೊಂಡು ಹತ್ತತ್ರ 1 ತಿಂಗಳೇ ಆಗ್ತಾ ಬಂತು. ಇನ್ನೂ ನಿನಗೆ ಅವ್ರ ನೆನಪಿಂದ ಹೊರಗಡೆ ಬರೋದಿಕ್ಕೆ ಸಾಧ್ಯ ಆಗ್ಲಿಲ್ವಾ? ಈ ರೀತಿ ಅವ್ರ ಬಗ್ಗೆ ಯೋಚಿಸ್ತಾ ಕೂತ್ಕೊಂಡ್ರೆ ಆಗತ್ತಾ ಅಂತ ಹೇಳ್ದಾಗ ಅವಳ ಅಳ್ತಾ, ನಾನು ನನ್ನ ಅಪ್ಪನ ಬಗ್ಗೆ ಚಿಂತಿಸ್ತಾ ಇಲ್ಲ, ನನ್ನ ಅಮ್ಮನ ಬಗ್ಗೆ ಚಿಂತಿಸ್ತಾ ಇದ್ದೀನಿ. ನಾನ್ ಮದ್ವೆ ಆಗಿ ಗಂಡನ್ ಜೊತೆ ಇದ್ದೀನಿ. ಆದ್ರೆ ಅವಳು ಆ ಮನೆಯಲ್ಲಿ ಒಬ್ಬಂಟಿ ಆಗ್ಬಿಟ್ಟಿದ್ದಾಳೆ ಅಂತ ಅಳೋದಕ್ ಶುರು ಮಾಡಿದ್ಲು. ಈಗ ಯೋಗೇಶನ್ಗೆ ಅವನ ಹೆಂಡತಿಯ ಯೋಚನೆ ಏನೆಂದು ಅರ್ಥ ಆಯ್ತು. ಅವನು ಏನೂ ಮಾತಾಡದೆ ಯೋಚಿಸ್ತಾ ಕೂತ್ಬಿಟ್ಟ. ಹೀಗೆ ಇಬ್ರು ನಡುವೆ ಮೌನನೇ ರಾರಾಜಿಸ್ತಾ ಇತ್ತು. 1 ಗಂಟೆ ಮೌನದ ನಂತರ ಯೋಗೇಶ ಮಾತಾಡೋದಕ್ಕೆ ಪ್ರಾರಂಭಿಸ್ತ. ಸಹನಾ, ನಾವು ಇಬ್ರೇ ಇದೀವಿ, ಇಬ್ರು ಕೆಲ್ಸಕ್ ಹೋಗ್ತೀವಿ. ಮನೆ ಕೂಡ ತುಂಬಾ ದೊಡ್ಡದೇ ಇದೆ. ಯಾಕೆ ನಿಮ್ಮಮ್ಮನ್ನ ನಮ್ ಜೊತೆ ತಂದು ಇಟ್ಕೊಳ್ಬಾರ್ದು ಅಂತ ಕೇಳ್ದ. ಈಗ ಸಹನಾ ತುಂಬಾ ಖುಷಿಯಿಂದ ಅವನ್ ಮುಖನ ನೋಡಿದ್ಲು. ನಿಜ ಹೇಳ್ತಿದ್ದೀರಾ ನೀವು ಅಂತ ಕೇಳಿದ್ಲು. ಅವನು ಹೌದು, ಅದ್ರಲ್ಲೇನ್ ತಪ್ಪು. ನಮ್ಮಪ್ಪ ಅಮ್ಮನ್ನ ಕೂಡ ನಾನ್ ಸಾಕಷ್ಟು ಬಾರಿ ಕರೆದಿದ್ದೀನಿ. ಆದ್ರೆ ಅವ್ರಿಗೆ ಬರೋದಿಕ್ ಇಷ್ಟ ಇಲ್ಲ. ನೀನಮ್ಮ ಬರ್ತೀನಿ ಅಂದ್ರೆ ಬಂದಿರ್ಲಿ ಬಿಡು ಅಂತ ಹೇಳ್ದ. ನನಗೂ ಕೂಡ ನನ್ನಮ್ಮನನ್ನ ನನ್ನ ಹತ್ರಾನೇ ಇರಿಸ್ಕೊಳ್ಬೇಕು ಅಂತ ತುಂಬಾ ಆಸೆ ಇತ್ತು. ಆದ್ರೆ ಅದನ್ನ ಕೇಳಿದ್ರೆ ನೀವು ಏನು ಅಂತ ಅನ್ಕೊಳ್ತಿರೋ ಅಂತ ಸುಮ್ಮನಾಗ್ಬಿಟ್ಟಿದ್ದೆ ಅಷ್ಟೆ. ಈಗ ನೀವೇ ಹೇಳ್ತಿದ್ದೀರಲ್ಲ, ತುಂಬಾನೇ ಖುಷಿ ಆಯ್ತು ಅಂತ ಹೇಳಿದ್ಲು ಸಹನಾ. ಆಗ ಯೋಗೇಶ್, ನಾನೇನ್ ಹೇಳ್ತೀನಿ, ನಮ್ಮನ್ನ ನೀನ್ ತಂದಿಟ್ಕೊಂಡ್ರೆ ಅದ್ರಿಂದ ನನಗೇನ್ ತೊಂದ್ರೆ ಆಗತ್ತೆ? ಏನೂ ಇಲ್ಲ. ಅವ್ರು ಕೂಡ ನನಗೆ ಅಮ್ಮನ್ ತರಾನೇ. ಅತ್ತೆನ ಹೋಗಿ ನಾವೇ ಕರ್ಕೊಂಡ್ ಬರೋಣ ಈ ಭಾನುವಾರ ಅಂತ ಹೇಳ್ದ. ಸಹನಾ ಕೂಡ ಖುಷಿಯಿಂದ ಕೆಲ್ಸ ಮಾಡೋದಕ್ ಹೋದ್ಲು. ಹೀಗೆ ದಿನಗಳು ಕಳೆದು ಭಾನುವಾರ ಬಂದೇ ಬಿಟ್ಟಿತ್ತು. ಸಹನಾ ಮತ್ತೆ ಯೋಗೇಶ್ ಇಬ್ರು ಸೇರಿ ಗಿರಿಜಮ್ಮನ ಮನೆಗ್ ಹೋದ್ರು. ತಾವು ಬಂದ ಕಾರಣವನ್ನ ಗಿರಿಜಮ್ಮನ್ಗೆ ತಿಳಿಸಿದ್ರು. ಮೊದ್ಲಿಗೆ ಗಿರಿಜಮ್ಮ ಬರೋದಕ್ಕೆ ಒಪ್ಲೇ ಇಲ್ಲ. ಅಳಿಯನ ಮನೆಗ್ ಬಂದು ಇರೋದಕ್ಕೆ ಅವರ ಮನಸ್ಸ್ಯಾಕೋ ಹಿಂದೆಟಾಗ್ತಿತ್ತು.
ಆದ್ರೂ ಕೂಡ ಸಹನಾಳ ಬಲವಂತದಿಂದ ಬರೋದಕ್ಕೆ ಒಪ್ಕೊಂಡ್ರು. ಬಂದಾಗಿನಿಂದ ಸಹನಾಗೆ ಕೆಲಸ ಬಿಟ್ಟಿತ್ತು. ಎಲ್ಲಾ ಕೆಲಸವನ್ನ ಗಿರಿಜಮ್ಮನೇ ಮಾಡ್ತಾ ಇದ್ರು. ಈಗ ಸಹನಾ ಮತ್ತೆ ಯೋಗೇಶ್ ಆರಾಮವಾಗಿ ಕೆಲ್ಸಕ್ಕೆ ಹೋಗಿ ಸಂಜೆ ಕೆಲಸದಿಂದ ಬರ್ತಿದ್ರು. ಮಗಳು ಅಳಿಯ ತುಂಬಾ ಅನ್ಯೋನ್ಯವಾಗಿ ತುಂಬಾ ಖುಷಿಯಿಂದ ಇರೋದನ್ನ ನೋಡ್ತಾ ಗಿರಿಜಮ್ಮ ಕಾಲ ಕಳಿತಿದ್ರು. ಆದ್ರೆ ರಾತ್ರಿ ಆದ್ರೆ ಮಾತ್ರ ಯೋಗೇಶ ಮತ್ತೆ ಸಹನಾ ರೂಮಿಂದ ತುಂಬಾ ಜೋರಾದ ಶಬ್ದಗಳು ಬರ್ತಿತ್ತು. ಅದನ್ನೆಲ್ಲ ಕೇಳಿದಾಗ ಗಿರಿಜಮ್ಮಂಗೆ ಮುಜುಗರ ಆಗ್ತಿತ್ತು. ಆದ್ರೂ ಕೂಡ ಏನು ಹೇಳ್ದೆ ಸುಮ್ನಾಗ್ಬಿಟ್ಟಿದ್ರು. ಒಮ್ಮೊಮ್ಮೆ ಅಂತೂ ಗಿರಿಜಮ್ಮನ್ ಮುಂದೆ ಗಂಡ ಹೆಂಡತಿ ಇಬ್ರು ಫ್ಲರ್ಟ್ ಮಾಡ್ತಾ ಮಾತಾಡ್ತಿದ್ರು. ಹಾಗೆಲ್ಲ ಅವ್ರಿಗೆ ಮುಜುಗರ ಆದ್ರೂ ಕೂಡ ಅವರಿಬ್ರು ಸಂತೋಷನ ನೋಡಿ ಸುಮ್ನಾಗ್ಬಿಟ್ಟಿದ್ರು. ಯೋಗೇಶನ್ಗೆ ವಾರದಲ್ಲಿ 5 ದಿನ ಮಾತ್ರನೇ ಕೆಲ್ಸ. ಮಿಕ್ಕ 2 ದಿನ ಅಂದ್ರೆ ಶನಿವಾರ ಭಾನುವಾರ ರಜೆ ಇರತ್ತೆ. ಆದ್ರೆ ಸಹನಾಳಿಗೆ ವಾರದಲ್ಲಿ 6 ದಿನ ಕೆಲ್ಸ, ಭಾನುವಾರ ಮಾತ್ರನೇ ರಜಾ ಇರತ್ತೆ. ಅವತ್ತು ಶನಿವಾರ ಯೋಗೇಶ ಮನೆಯಲ್ಲಿನೇ ಇದ್ದ. ಸಹನಾ ಕೆಲ್ಸಕ್ ಹೋಗಿದ್ಲು. ಯೋಗೇಶ ಸೋಫಾದಲ್ಲಿ ಕೂತ್ಕೊಂಡು ಫೋನ್ ನೋಡ್ತಾ ಗಿರಿಜಮ್ಮ ಬಗ್ಗಿ ಮನೆ ಒರೆಸ್ತಾ ಇದ್ರು. ಸಡನ್ ಆಗಿ ಯೋಗೇಶನ್ ಕಣ್ಣುಗಳು ಗಿರಿಜಮ್ಮನನ್ನ ನೋಡಿದ್ವು. ಅವಳ 2 ಕಳಶಗಳು ಅವನ ಕಣ್ಣಿಗೆ ಬಿದ್ದಿದ್ವು. ಎಷ್ಟು ದೊಡ್ಡದಿದ್ವು ಅಂದ್ರೆ ಯೋಗೇಶ ಅದನ್ನ ನೋಡಿ ಕಳೆದೇ ಹೋದ. ಅಯ್ಯೋ, ನಾನ್ ಇಷ್ಟು ದಿನ ನನ್ನ ಅತ್ತೆನ ನೋಡೇ ಇರ್ಲಿಲ್ವಲ್ಲ, ಎಷ್ಟು ಸುಂದರವಾಗಿದ್ದಾರೆ. ಒಮ್ಮೆ ಆದ್ರೂ ನನ್ನ ಅತ್ತೆಯ ಕಳಶಗಳನ್ನ ನನ್ ಕೈಯಿಂದ ಮುಟ್ಟಬೇಕು ಅನ್ನೋ ಆಸೆ ಆಯ್ತು ಅವನಿಗೆ. ಆದ್ರೆ ಹೇಗೆ? ಇದೇನಾದ್ರೂ ಸಹನಾ ಗೊತ್ತಾಗ್ಬಿಟ್ರೆ ಅನ್ನೋ ಭಯ ಬೇರೆ. ಹಾಗಾಗಿ ಬೇಡ ಅಂತ ಒಂದ್ ಮನ್ಸು ಅಂದ್ರೆ ಇನ್ನೊಂದ್ ಮನ್ಸು ಒಮ್ಮೆ ಟ್ರೈ ಮಾಡಿ ನೋಡೋಣ ಅಂತ ಹೇಳ್ತಿತ್ತು. ಹೀಗೆ ಬೇಕು ಬೇಡ ಅಂತ ಯೋಚಿಸ್ತಲೇ ಸುಮ್ನಾಗ್ಬಿಟ್ಟ. ಅಡ್ಗೆ ಮನೆಯಲ್ಲಿ ಯೋಗೇಶ ಅಡ್ಗೆ ಮನೆಗ್ ಬಂದ. ನೀರ್ ಕುಡಿದವನೇ ತನ್ನ ಅತ್ತೆ ಜೊತೆ ಮಾತಿಗೆಳ್ದ. ಅತ್ತೆ, ಈ ಮನೆಯಲ್ಲಿ ನಿಮ್ಗೇನೂ ತೊಂದ್ರೆ ಆಗ್ತಿಲ್ಲ ತಾನೇ? ನೀವ್ ಆರಾಮಾಗಿದ್ದೀರಾ ಅಂತ ಕೇಳ್ದ. ಅದಕ್ಕೆ ಗಿರಿಜಮ್ಮ, ಹೌದು ಅಳಿಯಂದ್ರೆ, ನನಗೆಂತ ತೊಂದ್ರೆ? 3 ಹೊತ್ತು ಊಟ, ಮಲ್ಗೋದಿಕ್ಕೆ ಹೊಂದಿಸೋರು, ಹಾಕೋದಿಕ್ ಬಟ್ಟೆ, ಜೊತೆಯಲ್ಲಿಯೇ ಮಗಳು ಎಲ್ಲ ಇರುವಾಗ ನಿನಗೆಂತ ತೊಂದ್ರೆ ಆಗತ್ತೆ? ನಾನು ತುಂಬಾ ಖುಷಿಯಲ್ಲಿದ್ದೀನಿ ಅಂತ ಹೇಳಿದ್ರು. ಆಗ ಯೋಗೇಶ, ಅತ್ತೆ ಮಾವ ತೀರ್ ಹೋಗಿ 2 ತಿಂಗಳು ಆಗ್ತಾ ಬಂತು. ನಿಮಗೇನು ಅಂತ ವಯಸ್ಸಾಗಿಲ್ಲ. ಈಗೇನು ನಿಮ್ಗೊಂದ್ 45 ವರ್ಷ ಅಷ್ಟೆ. ಮಾವ ಇರುವಾಗ ಮಾವನ್ನ ಬಿಟ್ಟು 1 ದಿನ ಕೂಡ ನೀವಿರ್ತಾನೆ ಇರ್ಲಿಲ್ಲ. ಆದ್ರೆ ಈಗ 2 ತಿಂಗಳಿಂದ ನೀವೊಬ್ರೆ ಹೇಗಿದ್ದೀರಾ ಅಂತ ಕೇಳ್ದ. ಈಗ ಗಿರಿಜಮ್ಮಂಗೆ ಮೊದ್ಲಿಗವನು ಏನ್ ಹೇಳ್ತಿದ್ದಾನೆ ಅಂತ ಅರ್ಥ ಆಗದೆ ಇದ್ರು ಆಮೇಲೆ ಅವನು ಏನ್ ಹೇಳ್ದ ಅನ್ನೋ ಅರ್ಥ ಚೆನ್ನಾಗಿ ಆಗಿತ್ತು. ಈಗ ಅಳಿಯನ್ ಜೊತೆ ಈ ತರ ಮಾತಾಡೋದಿಕ್ಕೆ ಅವಳಿಗೆ ಮುಜುಗರ ಆಗೋದಕ್ ಶುರುವಾಯ್ತು. ಅದನ್ನ ಗಮನಿಸಿದಂತಹ ಯೋಗೇಶ, ಅತ್ತೆ, ನೀವೇನು ತಪ್ಪು ತಿಳಿಬೇಡಿ, ಹೀಗೆ ಸುಮ್ನೆ ಕೇಳಿದೆ ಅಷ್ಟೆ. ನಿಮ್ಗೆ ಆ ತೊಂದ್ರೆ ಆಗ್ತಿದೆ ಅಲ್ವಾ? ಅದಕ್ಕೆ ಏನ್ ಮಾಡ್ತಿದ್ರಾ ಅಂತ ಕೇಳ್ದ. ಆಗ ಗಿರಿಜಾ, ಏನೂ ಇಲ್ಲ ಅಳಿಯಂದ್ರೆ ಅಂತ ಹೇಳಿದ್ಲು. ಆಗ ಯೋಗೇಶ, ಸುಳ್ಳು ಹೇಳ್ಬೇಡಿ ಅತ್ತೆ, ನಂಗೆಲ್ಲ ಚೆನ್ನಾಗ್ ಅರ್ಥ ಆಗತ್ತೆ. ರಾತ್ರಿ ಹೊತ್ತು ನಾನು ಮತ್ತೆ ನಿಮ್ ಮಗಳು ಮಾಡೋವಾಗ ಶಬ್ದ ಬರ್ತಾ ಇರತ್ತೆ. ಆದ್ರೆ ನನಗೆ ಚೆನ್ನಾಗ್ ಗೊತ್ತು, ಅದನ್ನ ಕೇಳಿಸ್ಕೊಂಡು ನಿಮ್ಗೆ ಆಸೆ ಆಗೋದಿಲ್ವಾ ಅಂತ ಕೇಳ್ದ. ಈಗ ತಲೆ ತಗ್ಸಿದಂತಹ ಗಿರಿಜಮ್ಮ, ಆಸೆ ಆಗತ್ತೆ ಅಳಿಯಂದ್ರೆ, ಆದ್ರೆ ಏನ್ ಮಾಡೋದಕ್ ಸಾಧ್ಯ ಇಲ್ವಲ್ಲ, ಹಾಗಾಗಿ ಸುಮ್ಮನೆ ಇದೀನಿ ಅಂತ ಹೇಳಿದ್ಲು. ಆಗ ಯೋಗೇಶ, ಯಾಕ್ ಸಾಧ್ಯ ಇಲ್ಲ ಅತ್ತೆ, ನೀವು ಮನಸ್ ಮಾಡ್ಬೇಕು ಅಷ್ಟೆ ಅಂತ ಹೇಳ್ದ. ಆಗ ಗಿರಿಜಮ್ಮ, ಏನ್ ಹೇಳ್ತಿದ್ದೀರಾ ಅಳಿಯಂದ್ರೆ, ನನ್ಗೇನು ಅರ್ಥನೇ ಆಗ್ತಿಲ್ಲ ಅಂತ ಹೇಳಿದ್ಲು. ಆಗ ಯೋಗೇಶ,